ದಂತಧಾವನ, ಹಲ್ಲುಜ್ಜೋದು. ಹೌದು, ದಂತಧಾವನ. ಹಿಂದೆ ಹೇಳಿದ ಪ್ರಕ್ರಿಯೆ ಬೇರೆ ಟೈಪ್ ಇತ್ತು. ಆದರೆ ಆಯುರ್ವೇದ ಗ್ರೇಟ್ನೆಸ್ ನಮಗೆ ಎಲ್ಲಿ ಫೀಲ್ ಆಗ್ತದೆ ಅಂತ ಹೇಳಿದರೆ, ಅರ್ಕನ್ಯಗ್ರೋಧ ಖದಿರ ಕರಂಜ ಕಕುಬಾದಿನಂ, ಸಂಸ್ಕೃತದಲ್ಲಿರೋದು ಅದು, ಹಿಂದಿನ ಕಾಲದ್ದಾದ ಕಾರಣ. ಎಕ್ಕೆ ಗಿಡ ಮತ್ತು ಬೇರೆ ಬೇರೆ ಅರ್ಕನ್ಯಗ್ರೋಧ ಅಂದರೆ ಆಲದ ಮರದ ಕೊಂಬೆ, ಖದಿರ ಅಂದರೆ ಕಾಚಿ ಗಿಡ. ಕೇರಳದಲ್ಲೆಲ್ಲ ಕುಡಿಲಿಕ್ಕೆ ಕೆಂಪು ನೀರು ಕೊಡ್ತಾರಲ್ವ, ಅದು ಕಾಚಿ ಗಿಡ, ಖದಿರ ಅಂತ ಹೇಳೋ ಗಿಡದ್ದು, ಎಕೇಶಿಯಾ ಕ್ಯಾಟ್ಯಾಚು ಅಂತ. ಆ ಗಿಡದ ನೀರು ಹೋಟ್ಲುಗಳೆಲ್ಲ ಕೆಂಪು ನೀರು ಒಂದು ಕೊಡ್ತಾರಲ್ವ ಕುಡಿಲಿಕ್ಕೆ, ಬ್ಲಡ್ ಪ್ಯೂರಿಫೈಯರ್ ಅದು, ಆ ಮರದ್ದದು ಖದಿರ ಅಂತ ಹೇಳೋದು ಅದಕ್ಕೆ ಸಂಸ್ಕೃತ ಹೆಸರು. ಕಾಚಿ ಗಿಡ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಇಂಗ್ಲೀಷಲ್ಲಿ ಎಕೇಶಿಯಾ ಕ್ಯಾಟ್ಯಾಚು ಅಂತ ಅದರ ಲ್ಯಾಟಿನ್ ನೇಮ್. ಹೀಗೆ ಅನೇಕ ಸಸ್ಯಗಳಿದೆ, ಅದು ಪೂರ್ತಿ ಡೀಟೇಲಿಗೆ ಹೋಗೋದು ಬೇಡ. ಅದನ್ನು ತಗೊಂಡು, ಅದರ ರೆಂಬೆಯ ಕಡ್ಡಿಯನ್ನು ತಗೊಂಡು, ಅದು ಎಷ್ಟು ದೊಡ್ಡದಿರಬೇಕು, ಕನೀನ್ಯಗ್ರ ಸಮಸ್ತೌಲ್ಯಂ. ಕನೀನ್ಯಗ್ರ ಅಂದರೆ ಕನೀನಿಕ ಬೆರಳು, ನಿಮ್ಮ ಕಿರು ಬೆರಳೇನಿದೆ ಅದರಷ್ಟು ತಿಕ್ನೆಸ್ ಬೇಕು. ಕನೀನ್ಯಗ್ರ ಸಮಸ್ತೌಲ್ಯಂ, ಅಷ್ಟು ತಿಕ್ನೆಸ್ ಬೇಕು. ಪ್ರಗುಳಂ ದ್ವಾದಶಾಂಗುಲಂ, ಅದು ಲೆಂತ್ ಎಷ್ಟಿರಬೇಕು ಅಂದರೆ 12 ಅಂಗುಲಸ್ ಬೇಕು, ಅಂದರೆ ಅರೌಂಡ್ 10 ಇಂಚಸ್. 12 ಅಂಗುಲ ಅಂತ ಹೇಳಿದರೆ ಅರೌಂಡ್ 10 ಇಂಚಸ್ ಆಯಿತು. ಇವತ್ತಿನ ನಿಮ್ಮ ಬ್ರಷನ್ನು ನೋಡಿ, ಈಗ ಇಷ್ಟೆಲ್ಲ ನಾವು ಇದು ಹೇಳಿರೋದು 3000 ವರ್ಷಗಳ ಹಿಂದೆ ಬರೋದು ಹೇಳಿರೋದು. 3000 ವರ್ಷ ದಾಟಿ ಬಂದೆವು. ಈಗಿನ ನಮ್ಮ ಟೂತ್ ಬ್ರಷ್ ಏನಿದೆ ಅದು ಇದೇ ಸೈಜ್ನಲ್ಲಿದೆ. ನೀವು ಇವತ್ತು ತೆಗೆದು ನೋಡಿ ಅದನ್ನು. ಅಂದರೆ ಅಷ್ಟು ಸೈಂಟಿಫಿಕ್ ಚಿಂತನೆ ಆವಾಗಲೇ ಇತ್ತು ಅಂತ ನೋಡಿ. ಆಮೇಲೆ ಈಗಲೂ ಕೂಡ, ಈಗ ಮೊನ್ನೆ ಕುಂಭಮೇಳದ ಟೈಮ್ನಲ್ಲೆಲ್ಲ ಈ ಹಲ್ಲುಜ್ಜಲಿಕ್ಕೆ ಎಷ್ಟು ಜನ ಈಗ ನೀಮಿನ ಕಡ್ಡಿ ಇದೆಲ್ಲ ಹಿಡ್ಕೊಂಡು ಅಲ್ಲಿ ಸೇಲ್ ಮಾಡ್ತಾ ಇದ್ರು. ಕೋಟ್ಯಾಧೀಶರೆಲ್ಲ ಆಗಿದ್ದಾರೆ. ಅಂದರೆ ಇನ್ನೂ ಕೂಡ ಉತ್ತರ ಭಾರತದಲ್ಲಿ ಅನೇಕ ಕಡೆ ಈಗಲೂ ಮಾರ್ತಾರೆ ಅದನ್ನು, ಬೇರೆ ಬೇರೆ ಕಡ್ಡಿ, ನೀಮಿನ ಇದರ ಕಡ್ಡಿ ಎಲ್ಲ ಇದೆ. ಕನೀನ್ಯಗ್ರ ಸಮಸ್ತೌಲ್ಯಂ ಪ್ರಗುಳಂ ದ್ವಾದಶಾಂಗುಲಂ ಭಕ್ಷೇ ದಂತಪವನಂ ದಂತ ಮಾಂಸಾನ್ಯ ಅವಾದಯನ್. ಅದನ್ನು ಒಂದು ಎಂಡನ್ನು ಹೇಗೆ ಕ್ರಷ್ ಮಾಡಿ ಬಾಯಲ್ಲಿ ಇಟ್ಕೊಂಡು ಫಸ್ಟಿಗೆ ಕ್ರಷ್ ಮಾಡಬೇಕು, ಒಸಡಿಗೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ಕ್ರಷ್ ಮಾಡಬೇಕು ಅಂತ. ದಂತ ಮಾಂಸಾನ್ಯ ಅಬಾದಯನ್, ಅದಕ್ಕೆ ಮಾಂಸಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಕ್ರಷ್ ಮಾಡ್ಕೊಳ್ಳಿ ಫಸ್ಟಿಗೆ, ಆಮೇಲೆ ಅದನ್ನು ಯೂಸ್ ಮಾಡಿಕೊಂಡು ಹಲ್ಲುಜ್ಜಬೇಕು. ನೋಡಿ, ಈಗಿನ ನಮ್ಮ ಟೂತ್ ಬ್ರಷ್ನಲ್ಲಿ ಯಾವುದೇ ಮೆಡಿಸಿನಲ್ ಪ್ರಾಪರ್ಟಿ ಇಲ್ಲ, ಬರೀ ಪ್ಲಾಸ್ಟಿಕ್ ಫೈಬರು. ಆವಾಗಿನ ಈ ಟೂತ್ ಬ್ರಷ್ಷೇ ಮೆಡಿಕೇಟೆಡ್. ಇನ್ನೂ ದಂತ ಅಂಜನ, ಕೆಲವೊಂದಷ್ಟು ಬೇರೆ ಬೇರೆ ಚೂರ್ಣಗಳು, ಪುಡಿಗಳು, ದಂತ ಮಂಜನ ಅದೆಲ್ಲ ಹೇಳಿದ್ದಾರೆ. ಆದರೆ ಬೇಸಿಕ್ ಟೂತ್ ಬ್ರಷ್ ಇಟ್ ಸೆಲ್ಫ್ ಈಸ್ ಮೆಡಿಕೇಟೆಡ್. ಹಾಗೆ ಆ ಓರಲ್ ಕ್ಯಾವಿಟಿ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಅದನ್ನೇ ಹಾಗೆ ಮಾಡಿಕೊಂಡ್ರು. ಈಗ ನಾವು ಸಿಟಿ ಜನ ಏನಾದ್ರು ಇದನ್ನು ಟ್ರೈ ಮಾಡೋಕ್ಕಂದ್ರೆ ಏನೇನು ಉಪಯೋಗಿಸಲ್ಲ. ನಾನು ಹೇಳ್ತಾ ಇರೋದು ಏನಂತ ಹೇಳಿದರೆ, ಈಗ ಅದನ್ನೇ ನಾವು ತಂದು ಉಪಯೋಗ ಮಾಡಬೇಕು ಅಂತಲ್ಲ, ಮಾಡ್ಕೊಳ್ಬೋದು, ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡ್ಕೊಳ್ಬೋದು. ಆದರೆ ಆ ಕಾನ್ಸೆಪ್ಟ್ಗಳೆಲ್ಲ ಎಷ್ಟು ಸ್ಟ್ರೆಂತ್ ಇದೆ ಪ್ರತಿಯೊಂದರಲ್ಲಿಂತ ಒಂದು. ಎರಡನೇದ್ದು, ನಾವು ಪುನಃ ಮರಳಿ ಅದಕ್ಕೆ ಹೋಗ್ತಾ ಇದ್ದೇವೆ ಅಂತ. ಈಗ ನಾವು ಆಲೋಚನೆ ಮಾಡೋದಿಲ್ಲ. ಯಾವುದೇ ಈಗ ಟೂತ್ ಪೇಸ್ಟ್ ಬಂತು ಮಾರ್ಕೆಟಿಗೆ, ಏನೋ ಹೆಸರು, ನಾನು ಕಂಪನಿ ಹೆಸರು ಹೇಳೋದಿಲ್ಲ, ಏನೋ ಆಕ್ಸಿಫ್ರೆಶ್ ಅಂತ ಬಂತು, ಏನಿದೆ ಆಕ್ಸಿಜನ್ ಬಬಲ್ ಇದೆ ಟೂತ್ಪೇಸ್ಟ್ನಲ್ಲಿ ಅಂತ. ಹಾಗೆ ಅದಕ್ಕೆ ಜಾಸ್ತಿ ಹಣ ಕೊಟ್ಟು ಜನರು ಪೇ ಮಾಡಿ ಟೂತ್ಪೇಸ್ಟ್ ಪರ್ಚೇಸ್ ಮಾಡಲಿಕ್ಕೆ ಆರಂಭ ಮಾಡಿದರು. ಯಾಕೆಂದರೆ ಆಕ್ಸಿಜನ್ ಬಬಲ್ ಇದೆ ಅದರಲ್ಲಿ ಅಂತ. ನಾವು ಎಷ್ಟು ಈ ಆಧುನಿಕ ಜಗತ್ತಿನಲ್ಲೂ ಮುಟ್ಟಾಳರಾಗಿದ್ದೇವೆ ಅಂತ ಹೇಳಿದರೆ, ಬಾಯನ್ನು ಓಪನ್ ಮಾಡಿದರೆ ಆಕ್ಸಿಜನ್ ಬರ್ತದೆ ಬಾಯೊಳಗೆ. ಇನ್ನು ಟೂತ್ಪೇಸ್ಟ್ನಾಗೆ ನಾವು ಜಾಸ್ತಿ ಹಣ ಕೊಟ್ಟು ಅದರಲ್ಲಿ ಆಕ್ಸಿಜನ್ ಬಬಲ್ ಅಂತ ಯಾಕೆ ನಮಗೆ ಬೇಕು? ಆಮೇಲೆ ಈಗ ಟೂತ್ಪೇಸ್ಟ್ಗಳು ವಿದ್ ಸಾಲ್ಟ್ ಅಂತ ಬರಲಿಕ್ಕೆ ಆರಂಭ ಆಗಿದೆ. ಹಿಂದೆಲ್ಲ ಉಪ್ಪು ಹಾಕಿ ಹಲ್ಲುಜ್ಜುತ್ತಾ ಇದ್ರಲ್ಲ, ಈಗ ಇಷ್ಟೆಲ್ಲ ಆಧುನಿಕ ಜಗತ್ತಿಗೆ ಹೋದ್ಮೇಲೆ ಈಗ ವಿದ್ ಸಾಲ್ಟ್ ಅಥವಾ ವಿದ್ ಹರ್ಬಲ್ ಟೂತ್ಪೇಸ್ಟ್ಗಳು ಇದೆಲ್ಲ ಬರಲಿಕ್ಕೆ ಆರಂಭ ಆಯಿತು. ಸೊ ಬೇಸಿಕ್ಲಿ ಯಾವುದು ಹಾಗೆ ಇತ್ತು ಅದನ್ನೆಲ್ಲ ಆಧುನಿಕತೆ ಮೂಲಕ ಮತ್ತೆ ಟ್ಯೂಬ್ಗಳಲ್ಲಿ ತಂದು ಮತ್ತೆ ನಮಗೆ ಅದು ಬರ್ತಾ ಇದೆ. ಹಾಗೆ ದಂತ ಇದು ಧಾವನ ಮಾಡಬೇಕಾದ್ದು, ಟೂತ್ ಬ್ರಷಿಂಗ್ ಮಾಡಬೇಕಾದ್ದು.